ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಅಂದರೆ ಗೌರಿ ಗಣೇಶ ಹಬ್ಬದ್ದು, ನಮ್ಮನೆ ಗೌರಿ ಗಣೇಶ ಹಬ್ಬದ್ದು ವಿಡಿಯೋವನ್ನು ನಾನು ನಿಮಗೆ ತರ್ತಾ ಇದ್ದೀನಿ. ಮೊದಲಿಗೆ ನಾವು ನೈಟ್ ಶುರು ಮಾಡಿದ್ದು ಆ್ಯಕ್ಚುಲಿ, ಅಂದರೆ ಗೌರಿ ಹಬ್ಬದ ದಿವಸ ಸಂಜೆ ಇದನ್ನು ಶುರು ಮಾಡಿದ್ದು. ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಎಲ್ಲವನ್ನು ಶುರು ಮಾಡಿದ್ವಿ. ನಾನು ನನ್ನ ಸಿಸ್ಟರ್ ಇಬ್ಬರು ಸೇರ್ಕೊಂಡು ಶುರು ಮಾಡಿದ್ದು. ನೋಡಿ, ಈ ಒಂದು ಸ್ಟ್ಯಾಂಡನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಅದಕ್ಕೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನೈಟ್ 2 ಆಯಿತು. ಮತ್ತು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮತ್ತೆ ಇನ್ನು ಸ್ವಲ್ಪ ಮಿಕ್ಕಿರೋ ಡೆಕೋರೇಷನ್ಗಳನ್ನ ಮಾಡಿ ಪೂಜೆಯನ್ನು ಶುರು ಮಾಡಿದ್ವಿ. ಗೌರಿ ಗಣೇಶ ಹಬ್ಬ ಬಂತು ಅಂದ್ರೇ ಸಾಕು, ಯಾವ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಿದ್ರು ಖುಷಿ ತಪ್ಪಿದ್ದಲ್ಲ. ಗಂಡು ಮಕ್ಳಿಗಂತೂ ಇನ್ನೂ ಜಾಸ್ತಿನೇ ಖುಷಿ. ಅದೇನೋ ಒಂಥರ ಭಕ್ತಿ, ಅದೇನೋ ಒಂಥರ ಪ್ರೀತಿ. ಆ ಒಂದು ಮೂಮೆಂಟ್ ಹೆಂಗಿರುತ್ತೆ ಅಂದರೆ, ನಾವು ಯಾವ ಹಬ್ಬ ಸೆಲೆಬ್ರೇಟ್ ಮಾಡ್ತೀವೋ ಇಲ್ವೋ, ಈ ಹಬ್ಬ ಅಂತೂ ಫುಲ್ ಖುಷಿಯಾಗಿ ಎಲ್ಲರಿಗಿಂತ ಮುಂಚೆ ನಾವೇ ರೆಡಿಯಾಗಿರ್ತೀವಿ. ಮುಂಚೆ ಎಲ್ಲನೂ ಪ್ರತಿ ವರ್ಷ 101 ಗಣಪತಿ ನೋಡೋಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಅಕ್ಷತೆ ಹಾಕಿ ಅವ್ರ ಮನೆಯಲ್ಲಿ ಪ್ರಸಾದಗಳನ್ನ ತೊಗೊಂಡು ವಿಧ ವಿಧವಾದ ಗಣಪತಿಗಳನ್ನ ನೋಡಿಕೊಂಡು ಬರ್ತಾ ಇದ್ವಿ. ಹಾಗೆ ರೋಡಲ್ಲೂ ಕೂಡ ದೊಡ್ಡ ದೊಡ್ಡ ಗಣೇಶಗಳನ್ನ ಇಡ್ತಾಯಿದ್ರು. ಆ್ಯಕ್ಚುಲಿ ಆ ಟೈಮ್ ಬರೋದೇ ಇಲ್ಲ ಬಿಡಿ. ಮತ್ತೆ ಅದಕ್ಕೆ ದೊಡ್ಡವರು ಹೇಳಿರೋದು ಹ್ಯಾಪಿನೆಸ್ ವಾಸ್ ಡಿಫ್ರೆಂಟ್ ಇನ್ ಚೈಲ್ಡ್ಹುಡ್ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು, ಗಣೇಶನಿಗೆ ತಾವರೆ ಹೂವಿನ ಹಾರದಿಂದ ಅಲಂಕಾರ ಮಾಡಿ, ಹಾಗೆ ಗೌರಿಗೆ ಮಲ್ಲಿಗೆ ಮತ್ತು ಸೇವಂತಿಗೆಯಿಂದ ಅಲಂಕಾರ ಮಾಡಿದ್ದೀವಿ. ಮತ್ತು ಕೆಳಗಡೆ ಇರೋ ಗಣೇಶ ಯಾವುದು ಅಂದರೆ ನಮ್ಮ ಮನೆಯಲ್ಲಿ ಡೆಕೋರೇಷನ್ಗೆ ಅಂತ ಇಟ್ಟಿರೋದು. ಇದು ಗೃಹ ಪ್ರವೇಶದಲ್ಲಿ ಗಿಫ್ಟಾಗಿ ಬಂದಿದಂಥ ಗಣೇಶ. ಸೊ ಅದನ್ನು ವರ್ಷವೂ ಕೂಡ ನಾವು ಇದರ ಜೊತೆಯಲ್ಲೇ ಇಟ್ಟು ಪೂಜೆ ಮಾಡ್ತೀವಿ. ದೇವರಿಗೆ ಪ್ರಸಾದವಾಗಿ ಪಂಚಕಜ್ಜಾಯ, ಖಾರ ಕಡುಬು, ಸಿಹಿ ಕಡುಬನ್ನು ಮಾಡಿದ್ವಿ. ಹಾಗೆ ನಮ್ಮನೆ ಊಟಕ್ಕೋಸ್ಕರ ಚಟ್ನಿ, ಬೀನ್ಸ್ ಪಲ್ಯ, ಹೆಸರುಬೇಳೆ, ವಡೆ, ಚಿತ್ರಾನ್ನ ಮತ್ತು ಅನ್ನ ಸಾರನ್ನು ಕೂಡ ಮಾಡಿದ್ವಿ. ತುಂಬಾ ಕೆಲಸಗಳಾಗಿ ಟಯರ್ಡ್ ಆಗಿತ್ತು. ಸೊ ನಾನು ಕೂಡ ಊಟ ಮಾಡಿ ಮುಗಿಸ್ದೆ. ನೋಡಿ, ಡೆಕೋರ್ಗಾಗಿ ಬೇಬಿ ಬ್ರೆತ್ತನ್ನು ಈ ರೀತಿಯಾಗಿ ನಾನು ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ದೃಷ್ಟಿ ತೆಗಿಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಮುದ್ದಾಗಿದ್ದು ನಮ್ಮ ಗಣಪತಿ. ಅದಾದಮೇಲೆ ಸಂಜೆ ಎಲ್ಲರೂ ಬರೋರಿದ್ರು. ಸೊ ಇನ್ನೊಂದು ಸ್ವಲ್ಪ ಟಚ್ ಅಪ್ ಮಾಡೋಣ ಅಂತ ಈ ಒಂದು ಸುಗಂಧರಾಜನ ಯೂಸ್ ಮಾಡಿ ಈ ರೀತಿಯಾಗಿ ಅಲಂಕಾರ ಮಾಡಿದೆ. ಸೊ ಸಂಜೆ ಪೂಜೆಗೋಸ್ಕರ ಈ ಗೋಲ್ಡ್ ಸ್ಯಾರಿ ಜೊತೆಗೆ ಪರ್ಪಲ್ ಕಲರ್ ರೇಷ್ಮೆ ಬ್ಲೌಸನ್ನು ಮ್ಯಾಚ್ ಮಾಡಿಕೊಂಡು ಸ್ವಲ್ಪ ಜ್ಯುವೆಲ್ರಿಯನ್ನು ಹಾಕ್ಕೊಂಡು ನನ್ನ ಎಂಟೈರ್ ಲುಕ್ ಇದಾಗಿತ್ತು. ಸಂಜೆ ದೇವರ ಮನೆಯಿಂದ ಪೂಜೆಯನ್ನು ಶುರು ಮಾಡಿ ಗಣೇಶನಿಗೆ ಪ್ರೀತಿಯ ಪೂಜೆಯನ್ನು ಮುಗಿಸಿ ಎಲ್ಲರಿಗೂ ಪ್ರಸಾದಾರ್ಪಣೆ ಮಾಡಿ ವಿಸರ್ಜನೆಗೆ ರೆಡಿ ಮಾಡ್ಕೊಂಡ್ವಿ. ಗಣೇಶನನ್ನು ನೀರಲ್ಲಿ ಮುಳುಗಿಸೋಕೆ ಇಷ್ಟನೇ ಇಲ್ಲದೆ ಇರೋ ಕಾರಣ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ದರ್ಶನ ಪಡ್ಕೊಂಡು ಬಂದ್ವಿ. ತುಂಬ ವಿಶೇಷವಾದಂಥ ದರ್ಶನ ಆಯಿತು. ಸೊ ಇದಾಗಿತ್ತು ನಮ್ಮನೆ ಗೌರಿ ಗಣೇಶ ಹಬ್ಬದ ವ್ಲಾಗ್. ಆ ದೇವರು ನಿಮ್ಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ ಸಂತೋಷಗಳನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.